ಜಾತಿ ಧರ್ಮದಲ್ಲಿ ಲಿಂಗಾಯತ ಧರ್ಮ ಎಂದು ನಮೂದಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಲಿಂಗಾಯತ ಸಂಘಟನೆಯ ಜಿಲ್ಲಾಧ್ಯಕ್ಷ ಈರಣ್ಣ ದಯ್ಯನ್ನವರ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 108 ಒಳ ಪಂಗಡಗಳನ್ನು ಹೊಂದಿರುವ ಲಿಂಗಾಯತ ಸಮುದಾಯವು ಬಹುದೊಡ್ಡ ಸಮಾಜವಾಗಿದ್ದರೂ ಕೂಡ ಸಮೀಕ್ಷೆ ಜನಗಣತಿಯಲ್ಲಿ ಕೇವಲ 11% ಲಿಂಗಾಯತರು ಹಾಗೂ 10% ಒಕ್ಕಲಿಗರು ಎಂದು ದಾಖಲಾಗಿದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಬಹುದೊಡ್ಡ ಜನಸಂಖ್ಯೆಯಲ್ಲಿ ಬಹುದೊಡ್ಡ ಸಮುದಾಯವಾಗಿದ್ದರೂ ಈ ಸೆನ್ಸಸ್ನಲ್ಲಿ ಅಂದರೆ ಜನಗಣತಿಯಲ್ಲಿ ನಮ್ಮ ಸಂಖ್ಯೆ ಕೇವಲ 11% ಅಂತೇಳಿ ಲಿಂಗಾಯತರಿಗೆ ಗುರುತಿಸಿದ್ದಾರೆ. 10% ಅಂತ ಮಾತ್ರ ಏನು ಒಕ್ಕಲಿಗರು ಅಂತೇಳಿ ಗುರುತಿಸಿದ್ದಾರೆ. ಆದರೂ ಇಷ್ಟೊಂದು ಪ್ರಬಲ ಸಮುದಾಯ ಇದ್ದರೂ ನಮ್ಮನ್ನು ಯಾಕೆ ಗುರುತಿಸ್ತಾ ಇಲ್ಲ ಅಂತಂತಂದರೆ, ನಮ್ಮನ್ನು ಲಿಂಗಾಯತರನ್ನು ಬೇರೆ ಬೇರೆದಲ್ಲಿ ಸೇರಿಸಿ ನಾವು ಲಿಂಗಾಯತರ ಎಷ್ಟು ಅನ್ನೋದು ಗುರುತ ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಒಂದು ಮನವಿ ಏನಂತಂತಂದರೆ, ರಾಜ್ಯದಲ್ಲಿರುವ ಒಟ್ಟು ಲಿಂಗಾಯತರು ಎಷ್ಟು ಅದಾರೆ ಅನ್ನೋದನ್ನು ಗುರುತಿಸುವಂಥ ಪ್ರಯತ್ನ ಆಗಬೇಕು. ಅದಕ್ಕಾಗಿ ಒಂದು ಸಪ್ರೇಟಾಗಿ ಕಾಲಮ್ ಆಗಬೇಕು. ಸೊ ಈಗಾಗಲೇ ಏನಿದೆ, ಕೆಲವೊಂದು ಲಿಂಗಾಯತರು ತಮ್ಮನ್ನು ಹಿಂದೂ ಅಂತ ಹಾಕ್ಕೊಂಡ್ಬಿಡ್ತಾರೆ ಅಥವಾ ಇತರರೇ ಅಂತ ಹಾಕೋತಾರೆ. ಸೊ ಹೀಗಾಗಿ ಲಿಂಗಾಯತರು ಎಷ್ಟು ಅನ್ನೋದನ್ನು ಗುರುತಾಗ್ತಾ ಇಲ್ಲ. ಸೊ ಅದರಿಂದ ನಮ್ಮ ಸಮುದಾಯ ಕ್ಷೀಣಿಸ್ತಿದೆ. ಸೊ ಅದಕ್ಕಾಗಿ ಇಲ್ಲಿ ಮನವಿ ಏನಂತಂದರೆ, ನಮ್ಮ ಲಿಂಗಾಯತರು ಅನ್ನೋದನ್ನು ನಮ್ಮ ಪಂಗಡಗಳು ಏನಿದಾವೆ ಅವು ಬೇರೆ ಬೇರೆ ಬರಲಿ, ಅವು ಬೇರೆ ಬೇರೆ ಉಪಜಾತಿಗಳಿಗೆ ಬರಲಿ, ಆದರೆ ಲಿಂಗಾಯತ ಅನ್ನೋದು ಫಸ್ಟ್ ನಮ್ಮ ಹೆಸರು ಏನಿದೆ ಗುರುತಾಗುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ಲಿಂಗಾಯತರನ್ನು ಗುರುತಿಸುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಒಂದು ಏನು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಅದರೊಳಗೆ ಲಿಂಗಾಯತರನ್ನು ಗುರುತಿಸುವಂಥ ಒಂದು ಕಾಲಮನ್ನು ಮಾಡಬೇಕಂತೇಳಿ ನಮ್ಮ ಮನವಿ ಇದೆ. ಮುಂದಿನ ತಿಂಗಳು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸರ್ಕಾರವು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಎಂದು ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಧರ್ಮದ ಕಾಲಮ್ನಲ್ಲಿ ಲಿಂಗಾಯತೊಂದು ಬರೆಯಲು ಅವಕಾಶ ಮಾಡಿಕೊಡದಿದ್ದರೆ ಧರ್ಮದ ಕಾಲಮ್ನಲ್ಲಿ ಯಾವುದೂ ಇಲ್ಲ ಎಂದು ನಮೂದಿಸಿ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಅಥವಾ ಲಿಂಗಾಯತದ ಜೊತೆಗೆ ತಮ್ಮ ಉಪಜಾತಿಯನ್ನು ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಅಥವಾ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಮಾತ್ರ ಮತ್ತು ಉಪಜಾತಿ ಕಾಲಮ್ನಲ್ಲಿ ತಮ್ಮ ಉಪಜಾತಿ, ಕುಲಕಸಬು, ಒಳಪಂಗಡವನ್ನು ನಮೂದಿಸುವಂತೆ ಅವಕಾಶ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಹಿಂದೂ ಅಥವಾ ಇತರೆ ಎಂದು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತರನ್ನು ಸೇರಿಸಬಾರದು ಎಂದು ವಿನಂತಿಸುತ್ತೇವೆ. ಹೀಗಾಗಿ ಲಿಂಗಾಯತ ಜಾತಿ ಸಮೀಕ್ಷೆ ಮತ್ತು ಲಿಂಗಾಯತರ ಕುರಿತು ಸರ್ಕಾರ ಸ್ಪಷ್ಟ ನಿಲುವನ್ನು ತಾಳಬೇಕು. ಲಿಂಗಾಯತರಿಗೆ ಸಮೀಕ್ಷೆಯಲ್ಲಿ ತಮ್ಮ ಧರ್ಮವನ್ನು ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಲಿಂಗಾಯತರನ್ನು ಗುರುತಿಸುವ ವ್ಯವಸ್ಥೆ ಮಾಡದೇ ಹೋದರೆ ಜಾತಿ ಸಮೀಕ್ಷೆಯನ್ನು ಬಹಿಷ್ಕರಿಸಲಾಗುತ್ತದೆ ಎಂದು ವಿನಂತಿಪೂರ್ವಕವಾಗಿ ಆಗ್ರಹಿಸುತ್ತೇವೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಲು ಅವಕಾಶವಿಲ್ಲದ ಬಹುತೇಕ ಜನರು ಧರ್ಮದ ಹಿಂದೂ ಅಥವಾ ಇತರರು ಎಂದು ನಮೂದಿಸಿದ ಕಾರಣ ಲಿಂಗಾಯತರ ನಿಜ ಜನಸಂಖ್ಯೆ ವರದಿಯಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಲಿಂಗಾಯತ ಮುಖಂಡರಾದ ಮುರುಗೇಂದ್ರ ಗೌಡ ಪಾಟೀಲ್, ಅಶೋಕ್ ಇಟಗಿ, ಶಶಿಭೂಷಣ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕುಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.